ಅತ್ಯಂತ ಭಯಾನಕ ಶತ್ರು ಯಾರು ಗೊತ್ತಾ? ಅವನಿಗೆ ಸಾವಿನ ಭಯವೇ ಇರಲ್ಲ. ಎಂತಹ ಶತ್ರು ಅಂದರೆ ಅವನಿಗೆ ಹೆಸರಿರಲ್ಲ, ಗುರುತಿರಲ್ಲ, ಮುಖ ಇರಲ್ಲ. ಅವನಿಗಿರೋ ಗುರಿ ಒಂದೇ, ಸೇಡು. ಯಾರ್ ನೀನು? ಪ್ರಳಯ. ನಿಮಗೆ ತುಂಬಾ ಬೇಕಾಗಿರೋ ಒಂದು ವಸ್ತುವನ್ನ ತಗೊಂಡು ಹೋಗ್ತಾ ಇದ್ದೀನಿ. ಐ ಹೋಪ್ ಯು ಡೋಂಟ್ ಮೈಂಡ್. The package is the most powerful and dangerous weapon ever to be made in this country. ಭಾರತ ಇಷ್ಟು ದೊಡ್ಡ ಯುದ್ಧನ ಇಲ್ಲಿವರೆಗೂ ನೋಡಿರೋದಿಲ್ಲ. 3 ದಿನ ಇದೆ ನಿಮ್ಮ ಹತ್ರ. ಯು ನೀಡ್ ಟು ಆಕ್ಟ್ ನೌ. ನಾವೀಗ ಸೈಕೋಪಾತ್ನ ಹಿಡಿಬೇಕಂದ್ರೆ ನಮಗೆ ಇವನ್ಗಿಂತ ಇಬ್ರು ದೊಡ್ಡ ಸೈಕೋಗಳ ಅಗತ್ಯ ಇದೆ. ಮನ್ಸಿಂದ ಸೋಲ್ಜರ್ಸ್, ಬುದ್ಧಿಯಲ್ಲಿ ರಾಕ್ಷಸರು ನಾವು. ನಮ್ಮಿಂದ ಹುಷಾರಾಗಿರಿ, ಭಾರತೀಯರು ನಾವು. ನಾನು ನಾರ್ತ್ ಕವರ್ ಮಾಡ್ತೀನಿ, ನೀವು ಈಸ್ಟ್ ನೋಡ್ಕೊಳ್ಳಿ. ನೀನ್ ಯಾಕೆ ಲೀಡ್ ಮಾಡ್ತೀಯಾ? ಬಿಕಾಸ್ ಆಫ್ ದ ಬೆಸ್ಟ್. ಎಕ್ಸ್ಪೀರಿಯನ್ಸ್ಡ್ ಅಂಡ್ ಮೆಚೂರ್ಡ್ ಯಾರು? ಯಂಗ್ ಮತ್ತೆ ಡೈನಾಮಿಕ್ ಯಾರು? ಪವರ್ಫುಲ್ ಅಂಡ್ ಪರ್ಫೆಕ್ಷನಿಸ್ಟ್ ಯಾರು? ಫಾಸ್ಟ್ ಅಂಡ್ ಫ್ಯೂರಿಯಸ್ ಯಾರು? ದೊಡ್ಡೋರು ಯಾರು? ಈ ಮಿಷನ್ ಅಲ್ಲಿ ನಿಮ್ ಜೊತೆಗಿರೋದು ಕ್ಯಾಪ್ಟನ್ ಈಶಾ ಮತ್ತೆ ಪ್ಯಾಮ್, IT ಸ್ಪೆಷಲಿಸ್ಟ್, ಮತ್ತೆ ನಮ್ಮ ಅಂಡರ್ ಕವರ್ ಆಸೆಟ್. ನಾವು ಪ್ಯಾಕೇಜ್ ನ ಟ್ರ್ಯಾಕ್ ಮಾಡಿದೀವಿ. ಅದು ಲಂಡನ್ ಒಂದು ಅಂಡರ್ ಗ್ರೌಂಡ್ ವಾಲ್ಟ್ ಅಲ್ಲಿ ಇದೆ. ನೀವಿಬ್ರು ಯಾಕೆ ಆರ್ಡರ್ ನ ಫಾಲೋ ಮಾಡಲ್ಲ? ನನ್ನ ಈಗೋ ನನ್ನ ಟ್ಯಾಲೆಂಟ್ಗಿಂತ ದೊಡ್ಡದು, ಮತ್ತೆ ಅವರ ಅತ್ಯಂತ ದೊಡ್ಡ ಟ್ಯಾಲೆಂಟೇ ಅವ್ರ ಈಗೋ. ನನಗ್ ನೀನ್ ಏನೆಲ್ಲ ಮಾಡಿದ್ಯೋ ಈಗ ಅದ್ರ ಬೆಲೆ ಪೂರ್ತಿ ಭಾರತ ಕೊಡುತ್ತೆ. You think you're real heroes? Try and stop me. ನಿನಗೋಸ್ಕರ ಮೈದಾನ ರೆಡಿ ಇದೆ. ಆದ್ರೆ ಈ ಆಟದಲ್ಲಿ ಅತ್ಯಂತ ಹಳೆಯ ಆಟಗಾರರು ನಾವು. ನಮ್ಮ ರೆಜಿಮೆಂಟ್ ನ ಹೆಸರು ಮತ್ತೆ ಈ ರೆಜಿಮೆಂಟ್ ನ ಸೋಲ್ಜರ್ ಎಷ್ಟು ಪೆಟ್ಟು ತಿಂತಾನೋ ಅಷ್ಟೇ ಜಾಸ್ತಿ ಅಪಾಯಕಾರಿ ಆಗ್ತಾನೆ. ನಾವು ಬಹಳ ಹಳೆಯ ಗೆಳೆಯರು. ಒಬ್ರಿಗೊಬ್ರು ಪ್ರಾಣ ಕೊಡೋಕ್ಕೂ ಸಿದ್ಧ, ಒಬ್ರಿಗೊಬ್ರು ಪ್ರಾಣ ತೆಗಿಯೋಕ್ಕೂ ಸಿದ್ಧ.